ಅಕ್ರಮ ಕಲ್ಲು ಗಣಿಗಾರಿಕೆ ಕ್ವಾರೆಯಲ್ಲಿ ಟಿಪ್ಪರ್ ಸಮೇತ ಕೆಳಗೆ ಬಿದ್ದ ಚಾಲಕ ಮೃತಪಟ್ಟಿರುವಂತಹ ಶಂಕೆ. ಕಲ್ಲು ತುಂಬಿದ ಟಿಪ್ಪರ್ ಆಯತಪ್ಪಿ 40 ಅಡಿ ಆಳದ ನೀರಿಗೆ ಬಿದ್ದಿರುವಂತಹ ಟಿಪ್ಪರ್ ಲಾರಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಜಟಕ ಗೇಟ್ ಬಳಿಯ ಒಡೆಯರ್ಪುರ ವ್ಯಾಪ್ತಿಯಲ್ಲಿ ಕಲ್ಲು ಕ್ವಾರೆಯಲ್ಲಿ ಘಟನೆ ಸಂಭವಿಸಿದೆ. ಟಿಪ್ಪರ್ ಚಾಲಕ 38 ವರ್ಷದ ಲಕ್ಷ್ಮಣನಿಗೆ 2 ಮಕ್ಕಳಿದ್ದಾರೆ ಅಂತ ತಿಳಿದು ಬಂದಿದೆ. ಅಕ್ರಮವಾಗಿ ನಡೆತಾ ಇದ್ದಂತಹ ಶ್ರೀ ಬಸವೇಶ್ವರ ಸ್ಟೋನ್ ಕ್ರಷರ್ ರವಿ ಮತ್ತು ಕಾಂತ್ ಎಂಬ ಸಹೋದರ ಮಾಲೀಕತ್ವದಲ್ಲಿ ಅನುಮತಿ ಇಲ್ಲದೆ ನಡೆತಾ ಇರುವಂತಹ ಕ್ರಷರ್ ಟಿಪ್ಪರ್ ಸಮೇತ 40 ಅಡಿ ಆಳವಾಗಿರುವಂತಹ ನೀರಿರೋ ಜಾಗಕ್ಕೆ ಬಿದ್ದಿರುವಂತಹ ಚಾಲಕ ಲಕ್ಷ್ಮಣ ಮತ್ತು ಟಿಪ್ಪರ್ ಮೇಲೆತ್ತಲು ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳಿಂದ ಶೋಧ ಕಾರ್ಯಾಚರಣೆ ನಡೆತಾ ಇದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಬೆಳ್ಳೂರು ಪೊಲೀಸರಿಂದ ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ನಾವೇನು ಹಿಡಿಯಲ್ಲ ಸರ್, ನಮ್ಗೇನಿದ್ರು ಅವ್ರು ಏನಾಗ್ತಾರೆ ಟ್ರೈನ್ಗೆ ಪ್ರವೀಣ ಲೆಫ್ಟ್ ಸೈಡ್ ತಗೊಂಡ್ರಿ ಈ ಕಡೆ ಬಾ. ಈ ದೀಪಲ್ಲಿ ಗಾಡಿ ಹೆಸರು ಮಾಡ್ತಾನೆ ಈ ಮಟ್ಟಕ್ಕೆ ಹೊರಗೆ ಇಲ್ಲ, ಇದು ಭಾಳ ದಿನದ